ನಮಸ್ಕಾರ ಸ್ನೇಹಿತರೆ. ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗುವ ಮುನ್ನವೇ ಬಿಗ್ ಬಾಸ್ ಕನ್ನಡ 12 ಸ್ಪರ್ಧಿಗಳ ಲಿಸ್ಟ್ ಲೀಕ್ ಆಗಿದೆಯಂತೆ. ಇವರೆಲ್ಲ ಆಗ್ಲೇ ಬಿಗ್ ಬಾಸ್ ಅರಮನೆಯೊಳಗೆ ಬಲಗಾಲಿಟ್ಟು ಒಳಗೆ ಹೋಗಿದ್ದಾರಂತೆ. ಲೀಕ್ ಆಗಿರುವ ಲಿಸ್ಟ್ ನಲ್ಲಿರುವ ಕಂಟೆಸ್ಟೆಂಟ್ಗಳು ಯಾರ್ಯಾರು ಗೊತ್ತಾ? ಇಲ್ಲಿದ್ದಾರೆ ನೋಡಿ. ಅಂತೂ ಇಂತೂ ಸೆಪ್ಟೆಂಬರ್ 28 ಬಂದೇ ಬಿಟ್ಟಿದೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಪ್ರೀಮಿಯರ್ ಸಂಚಿಕೆ ಕಣ್ತುಂಬಿಕೊಳ್ಳಲು ಕ್ಷಣಗಣನೆ ಶುರುವಾಗಿದೆ. ಇಂದು ಸಂಜೆ 6 ಗಂಟೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಕನ್ನಡ 12 ಪ್ರಾರಂಭವಾಗಲಿದೆ. ಈ ಬಾರಿ ಬಿಗ್ ಬಾಸ್ ಅರಮನೆಯೊಳಗೆ ಕಾಲಿಡೋರು ಯಾರು ಅಂತ ಅಧಿಕೃತವಾಗಿ ಗೊತ್ತಾಗೋದು ಆಗ್ಲೇ. ಆದ್ರೆ ಅದಕ್ಕೂ ಮುನ್ನವೇ ಬಿಗ್ ಬಾಸ್ ಕನ್ನಡ 12 ಸ್ಪರ್ಧಿಗಳ ಲಿಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿದೆ. ಸೆಪ್ಟೆಂಬರ್ 27ರಂದೇ ಪ್ರೀಮಿಯರ್ ಸಂಚಿಕೆಯ ಶೂಟಿಂಗ್ ಮುಕ್ತಾಯಗೊಂಡಿದೆ. ಕೆಲ ಸ್ಪರ್ಧಿಗಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸೆಪ್ಟೆಂಬರ್ 26ರಂದೇ ನೆರವೇರಿದೆ. ಹೀಗಾಗಿ ಇವರೆಲ್ಲ ಬಿಗ್ ಬಾಸ್ ಅರಮನೆಯೊಳಗೆ ಹೋಗಿದ್ದಾರೆ ಅಂತ ಲಿಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆ ಲಿಸ್ಟ್ ನಲ್ಲಿ ಇವರು ಯಾರ್ಯಾರು ಗೊತ್ತಾ? ಕ್ವಾಟ್ಲೆ ಕಿಚನ್ ಗ್ರ್ಯಾಂಡ್ ಫಿನಾಲೆ ವೇಳೆ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ ಭಾಗವಹಿಸುವ 3 ಸ್ಪರ್ಧಿಗಳನ್ನ ಕಲರ್ಸ್ ಕನ್ನಡ ವಾಹಿನಿ ಅಧಿಕೃತವಾಗಿ ರಿವೀಲ್ ಮಾಡಲಾಗಿದೆ. ಟಗರು ಸಿನಿಮಾ ಖ್ಯಾತಿಯ ಕಾಕ್ರೋಚ್ ಸುದಿ, ಸಿಲ್ಲಿಲಲ್ಲಿ ಖ್ಯಾತಿಯ ಮಂಜು ಭಾಷಿಣಿ, ಉತ್ತರ ಕರ್ನಾಟಕದ ಹಿರಿಯ ಪ್ರತಿಭೆ ಮಲ್ಲಮ್ಮ ಬಿಗ್ ಬಾಸ್ ಅರಮನೆಯೊಳಗೆ ಹೋಗಿರೋದು ಕನ್ಫರ್ಮ್. ಇನ್ನು ಗಿಲ್ಲಿ ನಟ, ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚುಲರ್ಸ್, ಕ್ವಾಟ್ಲೆ ಕಿಚನ್ ಖ್ಯಾತಿಯ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಯಾಗಿ ಹೋಗಿದ್ದಾರಂತೆ. ಕಾವ್ಯ ಶೈವ ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ನಟಿಸಿ ಆನಂತರ ಕೊತ್ತಲವಾಡಿ ಸಿನಿಮಾದಲ್ಲಿ ನಾಯಕಿಯಾಗಿ ಮಿಂಚಿದ ಕಾವ್ಯ ಶೈವ ಬಿಗ್ ಬಾಸ್ ಅರಮನೆಯೊಳಗೆ ಬಲಗಾಲಿಟ್ಟು ಹೋಗಿದ್ದಾರಂತೆ. ಸೂರಜ್, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹಾಗೂ ಕ್ವಾಟ್ಲೆ ಕಿಚನ್ ನಲ್ಲಿ ಭಾಗವಹಿಸಿದ್ರು. ಇದೀಗ ಸೂರಜ್ ನೇರವಾಗಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರಂತೆ. ಜಾಹ್ನವಿ, ನ್ಯೂಸ್ ಆಂಕರ್ ಆಗಿದ್ದ ಜಾಹ್ನವಿ ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋಗೆ ಕಾಲಿಟ್ರು. ಗಿಚ್ಚಿ ಗಿಲಿಗಿಲಿ ಶೋನಲ್ಲಿ ರನ್ನರ್ ಅಪ್ ಆದ್ರು. ಸವಿರುಚಿ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿದ ಜಾಹ್ನವಿ ಆದಿಪತ್ರ ಸಿನಿಮಾ ಮೂಲಕ ನಾಯಕಿಯಾದ್ರು. ಎಂತಿಪ್ಪ ಜಾಹ್ನವಿ ಇದೀಗ ಬಿಗ್ ಬಾಸ್ ಶೋಗೆ ಎಂಟ್ರಿ ಕೊಟ್ಟಿದ್ದಾರಂತೆ. ಧನುಷ್ ಗೌಡ, ಗೀತಾ ಹಾಗೂ 100 ಜನ್ಮಕ್ಕೂ ಸೀರಿಯಲ್ ನಲ್ಲಿ ಅಭಿನಯಿಸಿದವರು ಧನುಷ್ ಗೌಡ. ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಸಿದ ಧನುಷ್ ಗೌಡ ಇದೀಗ ಬಿಗ್ ಬಾಸ್ ಅಂಗಳಕ್ಕೆ ಇಳಿದಿದ್ದಾರಂತೆ. ಅಶ್ವಿನಿ ಗೌಡ, ಕನ್ನಡ ಸಿನಿಮಾ ಹಾಗೂ ಕಿರುತೆರೆಯಲ್ಲಿ ಖ್ಯಾತಿ ಪಡೆದಿರುವ ಅಶ್ವಿನಿ ಗೌಡ ಕರವೇ ಮಹಿಳಾ ಘಟಕದ ಅಧ್ಯಕ್ಷೆಯೂ ಹೌದು. ಇವರು ಸಹ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದಾರಂತೆ. ಅಭಿಷೇಕ್ ಶ್ರೀಕಾಂತ್, ವಧು, ಲಕ್ಷಣ ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿ ಕೋಟೆ ಸಿನಿಮಾದಲ್ಲಿ ವಿಲ್ಲನ್ ಆಗಿ ಕಾಣಿಸಿಕೊಂಡ ಅಭಿಷೇಕ್ ಶ್ರೀಕಾಂತ್ ಬಿಗ್ ಬಾಸ್ ಅರಮನೆಯಲ್ಲಿ ಜಾಗ ಪಡೆದಿದ್ದಾರಂತೆ. ಸ್ಪಂದನ ಸೋಮಣ್ಣ, ಕರಿಮಣಿ ಸೀರಿಯಲ್ ಮೂಲಕ ಕನ್ನಡಿಗರ ಮನಗೆದ್ದ ಚೆಲುವೆ ಸ್ಪಂದನ ಸೋಮಣ್ಣ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರಂತೆ. ಇನ್ನು ಡಾಗ್ ಸತೀಶ್, ರಾಶಿಕಾ ಶೆಟ್ಟಿ, ಅನನ್ಯ ಅಮರ್, ಮೌನಾ ಗುಡ್ಡೆಮನೆ, ದೇವಿಕಾ ಭಟ್, ಶ್ರೇಯಸ್ ಮಂಜು, ವಿಜಯ್ ಸೂರ್ಯ, ಶ್ವೇತಾ ಪ್ರಸಾದ್, ಆರ್ಜೆ ಅಮಿತ್ ಪವರ್ ಸಹ ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಯಾಗಿ ಹೋಗಿದ್ದಾರೆ ಎಂಬ ಮಾಹಿತಿ ಲಭಿಸಿದೆ. ಸ್ನೇಹಿತರೆ, ಈ ಸಲದ ಬಿಗ್ ಬಾಸ್ ಹೇಗ್ ಬರುತ್ತೆ, ಇವರೆಲ್ಲ ಕಂಟೆಸ್ಟೆಂಟ್ ಆಗಿ ಹೋಗಿದ್ರೆ ನಿಮ್ಗೆಲ್ಲ ಎಷ್ಟು ಖುಷಿ ಆಗುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.